ಕಾಶ್ಮೀರದಲ್ಲಿ ಭೀಕರವಾಗಿ 26 ಜನ ಸಾಯಿಸಿದಾರಲ್ಲ ಟೆರರಿಸ್ಟು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಈ ಅಟ್ಯಾಕ್ನ ಏನಂತ ಹೇಳೋದು? ಗಂಡಸ್ತನ ಇಲ್ಲ ಅಂತ ಹೇಳೋದ, ನಪುಂಸಕರ ಅಂತ ಹೇಳೋದ? ಅವ್ರಿಗೆ ಹೇಳೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ 26 ಜನ ಅಮಾಯಕರು ಟೂರಿಸ್ಟು ಕಾಶ್ಮೀರಲ್ಲಿ ಪಹಲ್ಗಾಮ್ ಅಂತ ಒಂದು ಪ್ಲೇಸ್ಗೆ ತುಂಬ ಚೆನ್ನಾಗಿದೆ ಅಂತ ನೋಡೋಕೆ ಹೋಗಿರೋ ಪ್ಲೇಸ್ ಅದು. ಓಕೆ, ಬೈಸಾರನ್ ವ್ಯಾಲಿ ಅದು ಇದರಲ್ಲಿರೋದು, ಜಮ್ಮು ಕಾಶ್ಮೀರಲ್ಲಿ ಪಹಲ್ಗಾಮ್ ಪ್ಲೇಸಲ್ಲಿರೋದು, ಅನಂತನಾಗ್ ಡಿಸ್ಟ್ರಿಕ್ಟು. ತುಂಬ ಚೆನ್ನಾಗಿದೆ ಪ್ಲೇಸು. ನೀವು ಬೇಕಾದ್ರೆ ವಿಡಿಯೋಸು ಫೋಟೋಸ್ ಎಲ್ಲ ಚೆಕ್ ಮಾಡಿ ನೋಡಿದ್ರೆ ಹೋಗ್ಬೇಕನ್ಸುತ್ತೆ. ಆ ಥರ ಇಲ್ಲಿಂದ ತುಂಬ ಜನ ಹೋಗಿದ್ದಾರೆ ಇಂಡಿಯನ್ಸು. ಥ್ಯಾಂಕ್ ಗಾಡ್ ಇಂಡಿಯನ್ಸ್ ಜಾಸ್ತಿ ಇರೋದು. ಫಾರಿನರ್ಸ್ ಯಾರ ಇದ್ದಿದ್ರೆ ಇಶ್ಯೂ ಇನ್ನೂ ದೊಡ್ಡದಾಗಿರೋದು ಅನಿಸುತ್ತೆ ನನಗೆ ಗೊತ್ತಿದ್ದು. 26 ಜನ ಸಾಯಿಸಿದಾರಲ್ಲ, ಅವ್ರ ಕೈಯಲ್ಲಿ ಏನು ಗನ್ ಇತ್ತ, ಚಾಕು ಇತ್ತ, ಏನಿತ್ತು? ಜಸ್ಟ್ ಅಲ್ಲಿ ನೋಡಿ ಹೋಗ್ಬಿಟ್ಟು ಅವ್ರನ್ನ ಬಿಸಿ ಶೆಡ್ಯೂಲ್ನ ಇದು ಮಾಡಿಕೊಂಡು ಪೀಸ್ಫುಲ್ಲಾಗಿ ಸ್ವಲ್ಪ ದಿನ ಇದು ಬರೋಣ ಅಂತ ಹೋಗಿದ್ದು ತಪ್ಪ ಅದು. ಓಕೆ, ಇದಕ್ಕೆ ಟೆರ್ರಿಸ್ಟ್ ಅವ್ರಿಗೆ ಅವ್ರ ಕೋರಿಕೆ ಏನು ಒಂದು ಗೊತ್ತಾಗಲ್ಲ. ಓಕೆ, ನನ್ನ ಮಕ್ಕಳಿಗೆ ಏನಂದರೆ ಹಿಂದೂಸ್ನ ಸಾಯಿಸಬೇಕು, ಅದೇ ಅವರು. ನೋಡಿ, ಒಬ್ಬೊಬ್ರಿಗೂ ಇದು ಮಾಡಿಕೊಂಡು ನೀವು ಹಿಂದೂನ ಮುಸ್ಲಿಮ ಅಂತ ಹೆಸ್ರು ಕೇಳಿಕೊಂಡು, ಹೆಸ್ರು ಏನಾದರೂ ಮುಸ್ಲಿಮ್ ಥರ ಹೇಳಿದ್ರೆ ಅವ್ರದ್ದು ಇದು ಓದೋಕ್ಕೆ ಹೇಳ್ಬಿಟ್ಟು, ಅದು ಸಪೋಸ್ ಓದಿಲ್ಲ ಅಂದರೆ ಅದು ಮಾತ್ರ ಅಲ್ಲ, ಅವ್ರದ್ದು ಪ್ಯಾಂಟೆಲ್ಲ ಬಿಚ್ಚಿ ನೋಡಿದ್ದಾರೆ. ಯಾಕಂದರೆ ಅವ್ರು ಮುಸ್ಲಿಮ್ ಕಡೆ ಇದು ಮಾಡ್ತಾರೆ ಗೊತ್ತಾ, ಸುನ್ನತ್ ಅಂತ ಮಾಡ್ತಾರಲ್ವ, ಅದು ಮಾಡಿದಾರ ಇಲ್ಲ ಅಂತ. ಇಲ್ಲ ಅಂತ ಗೊತ್ತಾರೆ, ಪಾಯಿಂಟ್ ಬ್ಲ್ಯಾಂಕು ಹೆಡ್ಡಲ್ಲೇ ಹೊಡೆದು ಶೂಟ್ ಮಾಡಿದ್ದಾರೆ. ಏನನ್ನ ಅಂತಾರೆ ನನ್ನ ಮಕ್ಕಳಿಗೆ. ಓಕೆ, ಇಲ್ಲಿ ಹಿಂದೂ ಮುಸ್ಲಿಂ ಬಾಯ್ ಅಂತಾರೆ, ಅಲ್ಲಿ ನೋಡಿ ಹೇಗೆ ನಡೀತಾ ಇದೆ. ಓಕೆ, ಸ್ಟಿಲ್ ಈಗ ನಾವಿಲ್ಲಿ ಹೋಪ್ ಕೊಡ್ತಾಯಿದ್ದೀವಿ ಮುಸ್ಲಿಮ್ಗೆ. ಯಾಕಂದರೆ ಕಾಶ್ಮೀರಲ್ಲಿ 75% ಮುಸ್ಲಿಮ್ಸ್ ಇದ್ದಾರೆ ಈಗ ಸದ್ಯಕ್ಕೆ. ಓಕೆ, ಅವರೆಲ್ಲ ಇವಾಗ ರೋಡಲ್ಲಿ ಹಿಡಿದು ಇದು ಮಾಡ್ತಾಯಿದ್ದಾರೆ, ಧರ್ನಾ ಮಾಡ್ತಾಯಿದ್ದಾರೆ. ನಮಗಿಲ್ಲಿ ಜೀವನ ನಡೀತಾ ಇರೋದೇ ಟೂರಿಸ್ಟ್ಗಳಿಂದ. ಅಂಗಡಿಗಳು ಓಡ್ತಾ ಇರೋದು, ಲಾಡ್ಜಿಂಗ್ ಆಗ್ತಾ ಇರೋದು, ನಮ್ಮ ಹಾರ್ಸ್ ಇದು ಮಾಡ್ತಾ ಇರೋದು, ಗೈಡ್ಗಳಿಗೆ ಇದೆಲ್ಲ ನಡೀತಾ ಇರೋದು ಟೂರಿಸ್ಟ್ಗಳಿಂದ. ಇವ್ರು ಮಾಡಿದ ಕುರಿತು ನಮಗೆ ಅದು ಬರ್ತಾ ಇಲ್ಲ ಅಂತ ಇದು ಮಾಡ್ತಾಯಿದ್ದಾರೆ. ಓಕೆ, ನೋಡಿ 5 ಜನ ಅಟ್ಯಾಕ್ ಮಾಡಿರೋದು. ಜಸ್ಟ್ ಅಲ್ಲಿ ನೋಡ್ತಾ ಇದ್ದರು, ನೀವು ವಿಡಿಯೋಗಳು ನೋಡಿದ್ರೆ ಅಷ್ಟು ಬೇಜಾರಾಗುತ್ತೆ. ಸಡನ್ನಾಗಿ ಅದು ಇಂಡಿಯನ್ ಮಿಲ್ಟ್ರಿ ಯೂನಿಫಾರ್ಮ್ ಹಾಕ್ಕೊಂಬಂದು ಹೊಡೆದಿರೋದು. ಯಾರಿಗೂ ಗೊತ್ತಾಗುತ್ತೆ? ಓದಿರೋನು ಯಾರಿಗೂ ಗೊತ್ತಾಗಲ್ಲ ಅವರು ಮಿಲ್ಟ್ರಿ ಅವರ ಇಲ್ಲ ಟೆರರಿಸ್ಟಾ. ಡ್ರೆಸ್ ಇದ್ದರೆ ಹಿಂಗೆ ಗೊತ್ತಾಗುತ್ತೆ ನಿಮಗೆ. ಅದು ನಾರ್ಮಲಾಗಿ ಇದ್ಕೊಂಡು ಸಡನ್ನಾಗಿ ಶೂಟೌಟ್ ಮಾಡಿದ್ರೆ ಹೇಗೆ ಗೊತ್ತಾಗುತ್ತೆ ನಮಗೆ? ಓಕೆ, ಅದರಲ್ಲಿ ಮದುವಾಗಿ 1 ವಾರ ಆಗಿದೆ ಒಂದು ಫ್ಯಾಮಿಲಿ, 1 ತಿಂಗಳಾಗಿರೋ ಫ್ಯಾಮಿಲಿ. ಓಕೆ, ಇಬ್ಬರು ಇದರೊಳಗೆ ಗಂಡನಿಗೆ ಹೊಡೆದು ಸಾಯಿಸಿದ್ದಾರೆ. ಓಕೆ, ಅವ್ರವ್ರು ಕೂತಿದ್ದಾರಲ್ವ, ಅವ್ರಿಗಿನ್ನೂ ಮೆಹಂದಿನೂ ಇದಾಗಿಲ್ಲ, ಹಾಗೇ ಇದೆ. ಮದುವೆ ಎಷ್ಟು 17th ಏನೋ ಆಗಿದೆ, 22nd ಇದು ಆಗಿರೋದು. ಏನು ಹೇಳೋಣ? ಓಕೆ, 2008 ಮುಂಬೈ ಅಟ್ಯಾಕ್ ಆಯಿತು. ಓಕೆ, ಅದಾದಮೇಲೆ ಇದೇ ದೊಡ್ಡದು. ಮುಂಬೈ ಅಟ್ಯಾಕ್ ಆಗಲೂ ಸುಮ್ಮನೆ ಇದ್ವಿ. ಓಕೆ, ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗಲೂ ಸುಮ್ಮನೆ ಇದ್ವಿ. ಪುಲ್ವಾಮಾ ಅಟ್ಯಾಕ್ ಆದಮೇಲೂ ಸುಮ್ಮನೆ ಇದ್ವಿ. ಏರ್ ಸ್ಟ್ರೈಕ್ ಮಾಡಿದ್ರು, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಓಕೆ, ಈಗ ಒಳಗಡೆನೇ ಬಂದು 26 ಜನ ಮಿಲ್ಟ್ರಿ ಅವ್ರನ್ನ ಹೊಡೆದಿಲ್ಲ, ಯಾರನ್ನೂ ಇಲ್ಲ, ಏನೂ ಗೊತ್ತಿಲ್ಲದವ್ರು ಇವ್ರನ್ನ ಹೊಡೆದಿದ್ದಾರೆ. ಓಕೆ, ಈಗ ಗೌರ್ಮೆಂಟು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ಳೇಬೇಕು. ಏರ್ ಸ್ಟ್ರೈಕು, ಆ ಸ್ಟ್ರೈಕು, ಈ ಸ್ಟ್ರೈಕ್ ಅದೆಲ್ಲ ಬೇಡ, ಡೈರೆಕ್ಟ್ ಅಟ್ಯಾಕ್ ಮಾಡಬೇಕು. ಈಗ 5 ಇದು ಮಾಡಿದ್ದಾರೆ ಆಲ್ರೆಡಿ. ಒಳ್ಳೆ ಆ್ಯಕ್ಷನ್ ಆ್ಯಕ್ಚುಲಿ. ಇದರಿಂದ ಕಣ್ಣೋರಿಸ್ಬೇಕು ಅವರು. ಅದೇ ಪಾಕಿಸ್ತಾನವ್ರು ಏನು ಹೇಳ್ತಾರೆ, ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ, ನಾವು ಮಾಡೇ ಇಲ್ಲ. ಬಟ್ ಈ ಕಡೆ ಲಷ್ಕರ್ ಇ ತೊಯ್ಬಾ ಅವರು ಅಕ್ಸೆಪ್ಟ್ ಮಾಡ್ತಾಯಿದ್ದಾರೆ, ಈ ಅಟ್ಯಾಕ್ ನಾವೇ ಮಾಡಿಸಿದ್ದು ಅಂತ. ಏನು ಹೇಳೋಣ? ದ ರೆಸಿಸ್ಟೆಂಟ್ ಫ್ರಂಟ್ ಅವರೇ ಮಾಡಿರೋದು ಅಟ್ಯಾಕ್. ಓಕೆ, ಅವ್ರು ಯಾರಂದರೆ ದೇ ಆರ್ ಅಂಡರ್ ಲಷ್ಕರ್ ಇ ತೊಯ್ಬಾ. ಓಕೆ, ಸೊ ಲಷ್ಕರ್ ಇ ತೊಯ್ಬಾಗೆ ಯಾರು ಇದು ಮಾಡ್ತಾ ಇರೋದು? ಆಬ್ವಿಯಸ್ಲಿ ಅವ್ರು ಇರೋದು ಪಾಕಿಸ್ತಾನಲ್ಲಿ. ಆರ್ಮಿ ಅವರು ನಾವು ಇದಕ್ಕೆ ಗೊತ್ತಿಲ್ಲ, ನಮಗಿದಕ್ಕೆ ಸಂಬಂಧ ಅಂತ ಹೇಳ್ತಾರೆ. ಅವ್ರಿಗೆ ಹಾಲುವುದು ಹಾವನ್ನ ಸಾಕ್ದಂಗೆ ಸಾಕ್ತಾ ಇದ್ದಾರೆ. ಓಕೆ, ಲಾಸ್ಟ್ ವೀಕು ಯಾವನ ಆರ್ಮಿ ಚೀಫು ಅವ್ನು ಮಾತಾಡ್ದ ಅಲ್ಲಿ, ನಾವು ಇಂಡಿಯಾಗೂ ಅದಕ್ಕೂ ಸಂಬಂಧ, ಇಂಡಿಯಾಗೆ ನಮಗೆ ಇದು ಮಾಡಬೇಡಿ, ನಾವು ಬೇರೆ, ಹಿಂದೂಸ್ ಬೇರೆ, ಮುಸ್ಲಿಮ್ಸ್ ಬೇರೆ ಅಂತ. ಆಗಲೇ ಲೈಟಾಗಿ ಏನೋ ಆಗುತ್ತೆ ಅಂತ ಗೊತ್ತಾಯಿತು, ಆಯಿತು.
ನಮಗೂ ಅವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರಲ್ವ. ವಾಘಾ ಬಾರ್ಡರಿಂದ ಇದು ಪೆಹಲ್ಗಾಮ್ ಇರೋದು ಆಲ್ಮೋಸ್ಟ್ 250 ಕಿಲೋಮೀಟರ್ಸ್. ಲ್ಯಾಕ್ ಆಫ್ ಸೆಕ್ಯೂರಿಟಿ ಅಂತ ಅವ್ರು ಹೇಳಿ, ಲ್ಯಾಕ್ ಆಫ್ ಸೆಕ್ಯೂರಿಟಿ. ಅಲ್ಲಿಂದ ಅಲ್ಲಿ 250 ಕಿಲೋಮೀಟ್ರ್ ಒಳಗೆ ಬಂದು ಹೊಡಿತಾರೆ ಅಂದರೆ ಲ್ಯಾಕ್ ಆಫ್ ಸೆಕ್ಯೂರಿಟಿನೇ ಅಲ್ವಾ ಅಂತ ಹೇಳಿದ್ದಾರೆ. ಕರೆಕ್ಟ್ ಹೌದಾ? ಅಲ್ಲಿಂದ ಒಳಗೆ ಬಂದು ಹೊಡೆದಿದ್ದಾರೆ ಅಂದರೆ ಅವರೇ ಕನ್ಫರ್ಮ್ ಮಾಡ್ತಾಯಿದ್ದಾರೆ ಪಾಕಿಸ್ತಾನದಿಂದನೇ ಬಂದಿರೋದು ಅಂತ. ಹೌದಾ? ಅವಾಗ ಸಂಬಂಧ ಇದೆ ಅಂತಲೇ ಮೀನಿಂಗ್ ಆಯಿತು. ಅಲ್ಲೇ ಆನ್ಸರ್ ಇದೆಯಲ್ಲ. ಅವ್ರು ಮಾಡಿದಾರೋ ಇಲ್ವೋ ಇವಾಗ ನೋಡಿ. ಇಲ್ಲಿಂದ ಸಿಂಧು ವಾಟರ್ ರಿಸೋರ್ಸ್ ಇದೆಯಲ್ವಾ, ಅದನ್ನು ಕಟ್ ಮಾಡಿ ಬಿಸಾಕಿದ್ದಾರೆ. ಆ ಟ್ರೀಟಿನೇ ಸಸ್ಪೆಂಡ್ ಮಾಡಿದ್ದಾರೆ. ಓಕೆ, ಆಲ್ಮೋಸ್ಟ್ 80% ಆಫ್ ದ ವಾಟರ್ ಇಲ್ಲಿಂದನೇ ಹೋಗೋದು. ಸಸ್ಪೆಂಡ್ ಮಾಡಿದ್ದಾರೆ ಅಂದರೆ ಸಡನ್ನಾಗಿ ನಿಲ್ಲಿಸಲ್ಲ, ಹಂಗೇ ನಿಲ್ಲಿಸ್ತಾರೆ. ಆಮೇಲೆ ಸಾರ್ಕ್ ಮೀಟಿಂಗ್ಗೆ, ಸಾರ್ಕ್ ಸಮ್ಮೇಳನಕ್ಕೆ ಬಂದು ನೋಡೋಕ್ಕೆ ಬರ್ತಾರಲ್ವ ಅಲ್ಲಿಂದ, ಅವರಿಗೆಲ್ಲ ವಿಸಾ ಎಲ್ಲ ಬಂದು ಯಾರು ಬರೋಂಗಿಲ್ಲ. ಆ ಬಾರ್ಡ್ರ್ ಕ್ಲೋಸ್ ಮಾಡಿದ್ದಾರೆ, ವಾಘಾ ಬಾರ್ಡರ್ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ. ಈಗ ಒಬ್ಬನು ಒಳಗೆ ಬರೋಂಗಿಲ್ಲ. ಆಮೇಲೆ 48 ಅವರ್ಸಲ್ಲಿ ಒಳಗಿನ ಬಂದಿದ್ದಾರಲ್ಲ ಆಲ್ರೆಡಿ ಪಾಕಿಸ್ತಾನೀಸು, ಇಲ್ಲಿಂದ ಹೊರಗೆ ಹೋಗಬೇಕು ಅಂತ. ಇವಾಗ ಆಲ್ಮೋಸ್ಟ್ ಹೋಗಿದ್ದಾರೆ, ಯಾಕಂದರೆ 22 ಆಗಿದ್ದು. ಈಗ ಡಿಸಿಷನ್ ತೊಗೊಂಡು 23 ಆಲ್ಮೋಸ್ಟ್ ಹೋಗಿದ್ದಾರೆ. ಆಮೇಲೆ ಇಲ್ಲಿ ಅವ್ರದ್ದು ಇದಿರುತ್ತಲ್ವ ಆಫೀಸು, ಪಾಕಿಸ್ತಾನ ಇವ್ರದ್ದು ಆಫೀಸು, ಅಲ್ಲಿ 45 ಮೆಂಬರ್ಸ್ ಇರೋರು, ಈಗ 30 ಮೆಂಬರ್ಸೇ ಇರಬೇಕು ಅಂತ ಹೇಳಿರೋದು. ಆಮೇಲೆ 1 ವೀಕಲ್ಲಿ ಅದು ಟೋಟ್ಲಾಗಿ ಖಾಲಿ ಮಾಡಬೇಕು. ಅದೇ ಥರ ಪಾಕಿಸ್ತಾನ ಇರೋದು ನಮ್ಮ ಇಂಡಿಯನ್ ಇದು ಇರುತ್ತಲ್ವ, ಅವರು ಎಲ್ಲರೂ ಕರೆಸ್ಬಿಟ್ಟು ದೇರ್ ಈಸ್ ನೋ ಕನೆಕ್ಷನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಇಯರ್ ಆಫ್ಟರ್. ಇದರಲ್ಲಿ ಕ್ರಿಕೆಟ್ ಆಡಬೇಕಂತ ಅವ್ರ ಜೊತೆ. ಓಕೆ, ಅಲ್ಲಿದ್ದ ಆ್ಯಕ್ಟರ್ಗಳು ಬಂದು ಇಲ್ಲಿ ಆ್ಯಕ್ಟ್ ಮಾಡಬೇಕಂತೆ. ಏನೇನು ಹೇಳಿದ್ದ ಈಗ ಹೇಳ್ರಪ್ಪ ನೋಡೋಣ. ಇನ್ನೊಂದು ದುಃಖಕರವಾದ ಸಂಗತಿ ಏನಂದರೆ, ಇಲ್ಲಿ ಮಂಜುನಾಥ್ ರಾವ್ ಅಂತ ಶಿವಮೊಗ್ಗ ಕಡೆಯವರು, ನಮ್ಮ ಕರ್ನಾಟಕದವರು, ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ಬಿಟ್ಟು ಹೋಗಿದ್ರು, ಇಲ್ಲಿ ಚೆನ್ನಾಗಿದೆ ಅದಿದೆ ಅಂತ. ನೆಕ್ಸ್ಟ್ ಹಾಕಿ ವಿತಿನ್ ಎ ಸ್ಪ್ಯಾನ್ ಆಫ್ 2 ಅವರ್ಸ್ ಅವ್ರು ಹೋದರು. ಓಕೆ, ಭರತ್ ಭೂಷಣ್, ಆಮೇಲೆ ಮಧುಸೂದನ್ ಅಂತ ಒಬ್ಬ ಟೆಕ್ಕಿ, ಆಂಧ್ರ ಟೆಕ್ಕಿ, ಇಲ್ಲಿ ಬಂದು ಕೆಲಸ ಮಾಡ್ತಾರೆ, ಆ ಪಾರ್ಟಿಗೆ ಹೋದರು. ಮಧುಸೂದನ್ ಬಿಸ್ನೆಸ್ ಪರ್ಸನ್, ಅಹಮದ್ ಶಾ ಅವರು. ಸರಿ, ಕರ್ನಾಟಕ, ತಮಿಳುನಾಡು, ಆಂಧ್ರ ಆ ಥರ ಅಲ್ಲ, ಟೋಟಲ್ ಇಂಡಿಯಾದಲ್ಲಿ 26 ಜನ, ಆಮೇಲೆ 20 ಜನ ಗಾಯಗಳಾಗಿದೆ. ಇದಕ್ಕೆಲ್ಲ ಯಾರು ಹೊಣೆ ತಗೊಳ್ತಾರೆ? ನೀರು ನಿಲ್ಲಿಸಿದ ಅದು ಮಾಡಿದ್ದೆಲ್ಲ ಓಕೆ. ಈಗ ಎಲ್ಲರನ್ನೂ ಡಿಪ್ಲೈ ಮಾಡ್ತಾಯಿದ್ದಾರೆ ಇಲ್ಲಿ. ಇಂಡಿಯನ್ ಆರ್ಮಿ, ಏರ್ ಫೋರ್ಸು, ನೇವಲ್ ಬೇಸು, ಆಮೇಲೆ ಆರ್ಮಿ ಎಲ್ಲರನ್ನೂ ಅಲರ್ಟ್ ಮಾಡಿದ್ದಾರೆ. ನೇವಲ್ ಬೇಸ್ ಆಲ್ಮೋಸ್ಟ್ ಪಾಕಿಸ್ತಾನ ಇದ್ರ ಹತ್ರ ಹೋಗ್ಬಿಟ್ಟಿದೆ, ಓಷನ್ ಹತ್ರ ಹೋಗಿದೆ ನೇವಲ್ ಬೇಸ್. ಓಕೆ, ಇಟ್ಟಾಡ್ಸ್ಕೊಂಡು ಹೊಡಿಬೇಕು. ಕರಾಚಿ ನೇವಲ್ ಬೇಸ್ ಹತ್ರ ಇದೆ. ನೋಡೋಣ ಏನು ಮಾಡ್ತಾರೆ. ನಮಗೆ ಇಂಡಿಯನ್ ಆರ್ಮಿ ಮೇಲೆ, ಟೋಟಲಿ ಇಂಡಿಯನ್ ಡಿಫೆನ್ಸ್ ಮೇಲೆ, ಓಕೆ, ಸರ್ಕಾರದ ಮೇಲೆ ನಂಬಿಕೆ ಇದೆ. ದೇ ಆರ್ ಡೆಫಿನೆಟ್ಲಿ ದೇ ವಿಲ್ ರಿಟಾಲಿಯೇಟ್ ಆ್ಯಂಡ್ ದೇ ವಿಲ್ ಗಿವ್ ಇಟ್ ಬ್ಯಾಕ್. ಓಕೆ, ನೋಡೋಣ ಏನಾಗುತ್ತೆ ಅಂತ. ಇಷ್ಟು ಹೇಳಿ, ಅನ್ಯಾಯವಾಗಿ ಸತ್ತಾರಲ್ಲ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಶ್ರದ್ಧಾಂಜಲಿ ಹೇಳ್ಬಿಟ್ಟು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಯಾರಿಗ ಶೇರ್ ಮಾಡಬೇಕು ಅಂತಂದರೆ ಶೇರ್ ಮಾಡಿ, ಗೊತ್ತಾಗಲಿ ಏನೇನು ನಡೀತಾ ಇದೆ ಅಂತ. ಓಕೆ, ಬಾಯ್ ಗೈಸ್, ಬಾಯ್.